ಯಾತ್ರೆಗೆ ಹೋಗ್ತಾರಂತ ಮತ್ತೆ ಹೋಗ್ಲಿ ಬಿಡೋಣ. ಯಾರ್ಯಾರಿಗೆ ದಿಲ್ಲಿಗೆ ಹೋಗೋಕ್ಕೆ ಫ್ಲೈಟಿಗೆ ಟಿಕೆಟ್ಗೆ ದುಡ್ಡು ಐತಿ ಹೋಗ್ತಾರೆ. ದುಡ್ಡು ಕೊಡೋರು ಅವ್ರು ಸರ್ವ ಸ್ವತಂತ್ರ. ಯಾರು ಬೇಡ ಅಂತೀರಿ ಹೇಳು? ಬೇಡನಕ್ಕಾಗತ್ತಾ? ಯಾರಿಗೆ ಶಕ್ತಿ ಇದೆ ದುಡ್ಡಿದ್ದರು ಹೋಗ್ತಾರೆ, ಡೆಲ್ಲಿಗೂ ಹೋಗ್ತಾರೆ. ಅಥವಾ ಇನ್ನು ಯಾರಾದರೂ ಭೇಟಿ ಮಾಡಲಿ, ನಾವೇನು ವಿರೋಧ ಮಾಡೋಕ್ಕಾಗತ್ತಾ? ನಾವು ಜನರ ಮಧ್ಯೆ ಇರ್ತಕ್ಕಂಥವ್ರು, ಸದಾ ಅಸನ್ಮುಖಿಗಳಾಗಿ ಕೇವಲ ನಾನು ಇಡೀ ನಮ್ಮ ಪಕ್ಷ ಸಂಘಟನೆ ಕಾರ್ಯಕರ್ತರು ಮುಖಂಡರುಗಳು ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಲ್ಲಿ ಸಂಘಟನೆ ಬಲಿಷ್ಠವಾಗಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು 3 ಬಾರಿ ಶಾಸಕರು ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಷ್ಟ್ರೀಯ ನಾಯಕರು, ನಮ್ಮ ನಾಯಕರಾದ ಯಡಿಯೂರಪ್ಪನವರು. ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಮತದಾರರು ಸಹಕಾರದಿಂದ 3 ಸಾರಿ ಶಾಸಕರಾಗಿದ್ದೀನಿ. ನನ್ನ ತಂದೆ ತಾಯಿ ಆಶೀರ್ವಾದ, ಭಗವಂತನ ಆಶೀರ್ವಾದ, ಒಳ್ಳೆ ಕೆಲಸ ಮಾಡಿದ್ವಿ. ಜನ ಮೆಚ್ಚುವ ರೀತಿಯಲ್ಲಿ ಅಲ್ಲ, ಜನ ಮೆಚ್ಚುವ ಮತ್ತು ನನ್ನ ಆತ್ಮ ಒಪ್ಪಿಕೊಳ್ಳುವ ರೀತಿಯಲ್ಲಿ ಆತ್ಮಸಾಕ್ಷಿಯಾಗಿ ನಾನು ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಅಭಿವೃದ್ಧಿ ಮಾಡಿದ್ದೀನಿ. ರಾಜ್ಯದಲ್ಲಿ ಮಾದರಿಯ ಕ್ಷೇತ್ರ ಮಾಡಿದ್ದೀವಿ. ದೂರು ಕೊಡೋದ ಸರ್ವ ಸ್ವತಂತ್ರರು. ನಾನು ಹೇಳಿಲ್ಲ, ದುಡ್ಡಿದ್ದರು ಡೆಲ್ಲಿಗೆ ಹೋಗ್ತಾರೆ, ಫ್ಲೈಟ್ ಟಿಕೆಟು ಮಾಡಿಸ್ತಾರೆ, ಹೋಗ್ಬರ್ಲಿ, ಯಾರು ಬೇಡತ್ತಾರೆ? ದಿಲ್ಲಿ ದಂಡಯಾತ್ರೆ ಮಾಡಲಿ. ಪಕ್ಷದ ಚಿಹ್ನೆ ಇಲ್ಲದೇನೆ ನಡೆಯುವಂತ TAPCMS ನಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಬಿಟ್ಬಿಡೋಣ. ನಿನ್ನೆ ನಮ್ಮ ಮುಖಂಡರುಗಳು ನಿನ್ನೆ ಉತ್ತರ ಕೊಡಿದಾರೆ. ಸುಮ್ಮನೆ ಯಾಕೆ ಯಾರ್ಯಾರಿಗಾರ ಉತ್ತರ ಕೊಡೋಕ್ಕಾಗತ್ತ? ನಾನು ಯಾವ ದಾರಿಗೆ ಹೋಗೋರಿಗೆಲ್ಲ ಉತ್ತರ ಕೊಡೋಕ್ಕಾಗತ್ತಾ? ನೋಡಿ, ಆನೆ ತೂಕ ಆನೆಗಿರುತ್ತೆ. ಹಾಗಾಗಿ ನಾವು ನಡೆದು ಬಂದ ದಾರಿ ಏನಿದೆ ಅಭಿವೃದ್ಧಿ, ಆ ಕೆಲಸ ಮಾಡ್ತೀವಿ. ಈ ಟೀಕೆಗಳಿಗೆಲ್ಲ ಜಗ್ಗಲ್ಲ, ಕುಗ್ಗಲ್ಲ, ಬಗ್ಗಲ್ಲ, ಉತ್ತರನೂ ಕೊಡಲ್ಲ. ನಾನು ನೋ ಕಾಮೆಂಟ್ಸ್. ನೋಡಿ, ಈಗ ಹಿಂದೂ ಸಂಘಟನೆ ನಮ್ಮ ಯುವಕರನ್ನ ಈ ಸರ್ಕಾರ ಪೊಲೀಸು ಟಾರ್ಗೆಟ್ ಮಾಡ್ತದೆ. ಆದರೆ ನಾವು ಭಾರತೀಯ ಜನತಾ ಪಾರ್ಟಿಯವರು ಹಿಂದುತ್ವ ಆಧಾರ ಮೇಲೆ, ಇದು ಭಾರತ ದೇಶ ಹಿಂದೂ ರಾಷ್ಟ್ರ. ಇದು ಹಿಂದೂ ರಾಷ್ಟ್ರ ಒಂದು ಕಡೆ ಜಾತ್ಯತೀತ. ಆದರೆ ನಾವು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಲ್ಲ. ಕಾಂಗ್ರೆಸ್ ಎಲ್ಲ ಒಂದು ಕಡೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತದೆ.